ದೇಹದ ಯಾವುದೇ ಭಾಗದಲ್ಲಿ ಕೊಬ್ಬು ಅಥವಾ ಬೊಜ್ಜು ಶೇಖರಣೆ ಆಗಿರಲಿ, ಇವತ್ತು ನಾನು ತೋರಿಸುವಂಥ ಹೋಮ್ ರೆಮಿಡಿ ಮಾಡಿ ನೋಡಿ. ಎಷ್ಟು ಬೇಗನೆ ಬೊಜ್ಜು ಕರಗುತ್ತೆ ಅಂತ ಅಂದರೆ ಅಷ್ಟು ಬೇಗನೆ ನಿಮ್ಮ ತೂಕ ಕೂಡ ಕಡಿಮೆ ಆಗುತ್ತೆ. ಬರೀ 1 ವೀಕಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಅದರಲ್ಲೂ ಈ ಹೋಮ್ ರೆಮಿಡಿ ಮಾಡೋದು ತುಂಬ ಅಂದರೆ ತುಂಬಾ ಈಸಿ. ಅದರಲ್ಲೂ ನಾನು ಇವತ್ತು ಇದರಲ್ಲಿ ಯೂಸ್ ಮಾಡಿರೋ ಎಲೆ ಬೊಜ್ಜು ಕರಗೋದಕ್ಕೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಇವಾಗ ನಾವು ಮಾಡೋ ಡ್ರಿಂಕಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಇನ್ನು ನಮಗೆ ಆರೋಗ್ಯ ವೃದ್ಧಿ ಆಗುತ್ತೆ, ಅಂದರೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಅಷ್ಟು ಒಳ್ಳೆ ಹೋಮ್ ರೆಮಿಡಿ ಆಗಿದೆ ಇದು. ತುಂಬ ಜನ ತೂಕ ಕಡಿಮೆ ಆಗ್ತಿಲ್ಲ ಅಂತ ತುಂಬಾ ಚಿಂತೆ ಮಾಡ್ತಾ ಇರ್ತಾರೆ. ಇನ್ನು ಮುಂದೆ ನೀವು ಚಿಂತೆ ಮಾಡೋದನ್ನ ನಿಲ್ಲಿಸಿ ಫ್ರೆಂಡ್ಸ್. ಇದೊಂದು ಡ್ರಿಂಕ್ ಕುಡಿಯೋದ್ರಿಂದ ನಿಮ್ಮ ದೇಹದಲ್ಲಿರೋ ಎಲ್ಲ ಬೊಜ್ಜಿನ ಸಮಸ್ಯೆನೂ ಕಡಿಮೆ ಆಗುತ್ತೆ. ಹಾಗೆ ನಿಮಗೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ತುಂಬಾ ಈಸಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ತೀನಿ ಫ್ರೆಂಡ್ಸ್. ಅದನ್ನ ಫಾಲೋ ಮಾಡಿದ್ರೆ ಸಾಕು, ನಿಮಗೆ 100% ವರ್ಕ್ ಆಗುತ್ತೆ ಇದು. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇದೊಂದು ಡ್ರಿಂಕ್ನ ನಾವು ಯಾವ ರೀತಿ ರೆಡಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇವಾಗ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಮೊದಲೇ ಸರಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಹಾಗೆಯೇ ನಾನು ಯಾವುದಾದ್ರೂ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಮೊದಲು ಬಂದು ತಲುಪುತ್ತೆ. ನೀವು ಕೂಡ ಇದೇ ರೀತಿ ವಿಡಿಯೋಗೋಸ್ಕರ ಕಾಯ್ತಾ ಇದ್ರಾ? ಹಾಗಾದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಸುಲಭವಾಗಿ ದೇಹದ ತೂಕನ ಕಡಿಮೆ ಮಾಡ್ಕೊಳ್ಳುವಂತಹ ಮನೆ ಮದ್ದನ್ನು ಮಾಡಲಿಕ್ಕೆ ಬೇಕಾದಂತಹ ಮೊದಲ ಇಂಗ್ರೀಡಿಯೆಂಟ್ಸ್ ಅಂದರೆ 1 ಲೋಟ ನೀರನ್ನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ. ಅಂದರೆ ಮನೆಯಲ್ಲಿ ಹಾಲು ಅಥವಾ ಟೀ ಮಾಡೋದಕ್ಕೆ ಅಂತಾನೆ ಇಟ್ಕೊಂಡಿರ್ತೀವಲ್ಲ, ಆ ಥರ ಒಂದು ಪಾತ್ರೆಗೆ ನಾನಿಲ್ಲಿ 1 ಗ್ಲಾಸ್ನ ನೀರು ಹಾಕಿದ್ದೀನಿ. ಜೊತೆಗೆ ಇಲ್ಲಿ 1 ಸ್ಪೂನ್ ಜೀರಿಗೆನ ನಾನು ಹಾಕೊಳ್ತಾ ಇದ್ದೀನಿ ನೋಡಿ. ಜೀರಿಗೆ ನಮ್ಮ ದೇಹದ ತೂಕನ ಕಡಿಮೆ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಹಾಗೆ ನಮ್ಮ ಆರೋಗ್ಯಕ್ಕೆ ಕೂಡ ಜೀರಿಗೆ ತುಂಬಾ ಒಳ್ಳೆಯದು. ನಾವು ಜೀರಿಗೆ ಸೇವನೆ ಮಾಡ್ತಾ ಬಂದಲ್ಲಿ ನಮ್ಮ ದೇಹದಲ್ಲಿ ಯಾವುದೇ ಫ್ಯಾಟ್ ಅಥವಾ ಬೊಜ್ಜು ಏನು ಶೇಖರಣೆ ಆಗಿರುತ್ತೆ ಆ ಫ್ಯಾಟನ್ನು ಕರಗಿಸುವಂಥ ಶಕ್ತಿ ಈ ಜೀರಿಗೆಯಲ್ಲಿದೆ. ನಮ್ಮ ಜೀರ್ಣ ಶಕ್ತಿನೂ ಹೆಚ್ಚಿಸುತ್ತೆ, ನಮ್ಮ ಮೆಟಾಬಾಲಿಸಮ್ನ ರೈಸ್ ಮಾಡುತ್ತೆ. ನಮ್ಮ ದೇಹದಲ್ಲಿ ಬೇಡವಾಗಿರೋ ಕಲ್ಮಶನ ಹೊರ ಹಾಕ್ಲಿಕ್ಕೆ ಕೂಡ ಈ ಜೀರಿಗೆ ನಮಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ನೆಕ್ಸ್ಟು ನಾವಿಲ್ಲಿ 1 ಸ್ಪೂನ್ ಸೋಂಪು ಅಥವಾ ಬಡೆ ಸೋಪು, ಸೋಂಪ ಕಾಳು ಅಂತಲೂ ಕರೀತಾರೆ, ಅದನ್ನು ಇವಾಗ ಹಾಕ್ಕೊಳ್ಳೋಣ. ಸೋಂಪ ಕಾಳು ಎಲ್ರಿಗೂ ಗೊತ್ತಿದ್ದಂಗೆ ನಾವು ತಿಂದಂಥ ಆಹಾರ ನೀಟಾಗಿ ಡೈಜೆಷನ್ ಆಗೋಕ್ಕೋಸ್ಕರ ಸೋಂಪ ಕಾಳನ್ನ ಯೂಸ್ ಮಾಡ್ತೀವಿ. ಈ ಸೋಂಪ ಕಾಳು ನಮ್ಮ ದೇಹದಲ್ಲಿರೋ ಬೊಜ್ಜನ್ನು ಸಹ ಕರಗಿಸುವಂಥ ಶಕ್ತಿ ಹೊಂದಿದೆ. ಅಂದರೆ ನಮ್ಮ ದೇಹದ ತೂಕನ ಇದು ಜಾಸ್ತಿ ಆಗೋದಕ್ಕೆ ಬಿಡೋದಿಲ್ಲ. ಒಂದು ವೇಳೆ ಜಾಸ್ತಿ ಆದ್ರೂ ನಮ್ಮ ದೇಹದ ತೂಕನ ಬ್ಯಾಲೆನ್ಸ್ ಮಾಡುವಂಥ ಶಕ್ತಿ ಈ ಸೋಂಪ ಕಾಳಲ್ಲಿದೆ. ನೆಕ್ಸ್ಟು ನಾವಿಲ್ಲಿ ವಿಳೆದೆಲೆನ ತಗೊಳ್ಳೋಣ. ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋ ಥರ ಎಲ್ರೂ ಪೂಜೆಗೆ ವಿಳೆದೆಲೆ ಹಾಕೊಳ್ಳೋಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ಇದೇನು ಆರಾಮಾಗಿ ನಿಮಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಇಲ್ಲಿ ನಾನು ಕೆಲವೊಂದು ವಿಳೆದೆಲೆನ ತಗೊಂಡಿದ್ದೀನಿ ನೋಡಿ. ಇದು ನಮ್ಮ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಇದು ಹಳೆ ಕಾಲದಿಂದನೂ ಸಾಂಪ್ರದಾಯಿಕವಾಗಿ ಊಟ ಆದ ತಕ್ಷಣ ನಾವು ತಿಂದಂಥ ಆಹಾರ ಡೈಜೆಸ್ಟ್ ಆಗಬೇಕು, ಮತ್ತು ಆಹಾರದಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ಗಳು, ಮಿನರಲ್ಸ್ಗಳು, ವಿಟಮಿನ್ಸ್ಗಳು ಏನಿದೆ ಅದೆಲ್ಲ ನಮ್ಮ ಶಕ್ತಿಯಾಗಿ ನಮ್ಮ ದೇಹನ ಪರಿವರ್ತನೆಗೊಳ್ಬೇಕು ಅನ್ನೋ ಕಾರಣದಿಂದ ಈ ವಿಳೆದೆಲೆನ ಹಾಕೊಳ್ತೀವಿ. ನಮ್ಮ ದೇಹದಲ್ಲಿ ಸೇರಿಕೊಂಡಿರೋಂತಹ ಈ ಬೊಜ್ಜು ಏನಿದೆ, ಫ್ಯಾಟ್ ಅನ್ನೋದೇನಿದೆ, ಇದನ್ನು ಕರಗಿಸುವಂತಹ ಮೆಲ್ಟ್ ಮಾಡುವಂತಹ ಶಕ್ತಿ ಈ ವಿಳೆದೆಲೆಗಿದೆ. ಅದರಲ್ಲೂ ಈ ವಿಳೆದೆಲೆಗೆ ನಮ್ಮ ದೇಹದಲ್ಲಿ ಮುಖ್ಯವಾದ ಕೆಲಸ ಅಂತ ಅಂದರೆ ನಾವು ತಿಂದಂಥ ಆಹಾರ ಬೊಜ್ಜಾಗೋಕ್ಕಾಗಲಿ ಕೊಬ್ಬು ಶೇಖರಣೆ ಆಗೋಕ್ಕಾಗಲಿ ಈ ವಿಳೆದೆಲೆ ಬಿಡೋದಿಲ್ಲ. ಇಷ್ಟೊಂದು ಹೆಲ್ದಿ ಪ್ರಾಪರ್ಟೀಸ್ ಇದರಲ್ಲಿರೋದ್ರಿಂದನೇ ನಮ್ಮ ಹಿಂದಿನ ಕಾಲದವರು ಇದನ್ನ ತುಂಬಾ ಯೂಸ್ ಮಾಡ್ತಾ ಬರ್ತಾ ಇದ್ರು. ಇವಾಗ ಹೆಲ್ದಿ ಡ್ರಿಂಕಿಗೆ ನಾನು ಹಾಕ್ತಿರೋದು 2 ವಿಳೆದೆಲೆ. ಸ್ವಲ್ಪ ದೊಡ್ಡದಿತ್ತು ಅಂದರೆ 2 ಸಾಕು, ಚಿಕ್ಕದಿತ್ತು ಅಂತ ಅಂದರೆ 3 ಇಂದ 4 ಹಾಕೋಬಹುದು. ನೆಕ್ಸ್ಟ್ ಇದಕ್ಕೆ ಅರ್ಧ ನಿಂಬೆ ಹೋಳನ್ನ ನಾನು ಸೇರಿಸ್ತಾ ಇದ್ದೀನಿ. ಇದನ್ನು ನಾನು ಡೈರೆಕ್ಟಾಗಿ ಸಿಪ್ಪೆ ಸಮೇತ ನಾನು ಕಟ್ ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿ ರಸ ಏನು ಹಿಂಡ್ತಾ ಇಲ್ಲ ಇಲ್ಲಿ. ಕಾರಣ ಇಷ್ಟೇ, ನಿಂಬೆಹಣ್ಣಿನ ಸಿಪ್ಪೆಯಲ್ಲೂ ಸಹ ತುಂಬಾ ಔಷಧಿ ಇರೋ ಗುಣಗಳಿದೆ. ಅದಕ್ಕೋಸ್ಕರ ಅದನ್ನು ಯಾಕೆ ವೇಸ್ಟ್ ಮಾಡಬೇಕು ಅಂತ ಹೇಳಿ ನಾನು ಇದನ್ನು ಕಟ್ ಮಾಡಿ ಸಿಪ್ಪೆ ಸಮೇತವಾಗಿ ನಾನು 4 ಭಾಗ ಮಾಡಿ ಇದರೊಳಗಡೆ ಹಾಕ್ತಾ ಇದ್ದೀನಿ. ಮತ್ತು ಇದು ಬೆಲ್ಲಿ ಫ್ಯಾಟ್ ಅಂತ ಏನಿದೆ ಅದು ಮೆಲ್ಟ್ ಮಾಡೋಕ್ಕೆ ಈ ನಿಂಬೆಹಣ್ಣು ತುಂಬಾ ಒಳ್ಳೆಯದು. ಮತ್ತು ಯಾರು ಶುಗರ್ ಪೇಷಂಟ್ಸ್ ಇರ್ತಾರೆ, ಥೈರಾಯ್ಡ್ ಪೇಷಂಟ್ಸ್ ಇರ್ತಾರೆ, ಅವರಿಗೆ ಈ ಥರ ಒಂದು ವೆಯ್ಟ್ ಲಾಸ್ ಮಾಡ್ಕೊಳಕ್ಕೆ ತುಂಬಾ ಒಳ್ಳೆಯದು. ಇವಾಗ ಇದನ್ನು ಕುದಿಯೋದಕ್ಕೆ ಇಡಬೇಕು. ಏನಂದರೆ ಇದನ್ನು ಬೇಕಾದರೆ 3 ಪದಾರ್ಥಗಳು ಏನಿದೆ ಅದನ್ನಷ್ಟೇ ಕುದಿಸಿ ಲಾಸ್ಟಿಗೆ ನೀವು ನಿಂಬೆಹಣ್ಣು ಇಟ್ಕೊಂಡ್ರೂ ಪರವಾಗಿಲ್ಲ. ಈ ಥರ ನಿಂಬೆಹಣ್ಣಿನ ಸಿಪ್ಪೆ ಸಮೇತ ಹಾಕೋದ್ರಿಂದನೂ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ನಾನು ಸಿಪ್ಪೆ ಸಮೇತನೇ ಹಾಕ್ತಾಯಿದ್ದೀನಿ. ಈ ಕಷಾಯನ ಮಿನಿಮಮ್ ಒಂದು 10 ಮಿನಿಟ್ಸ್ ಆದರೂ ಕುದಿಸ್ಲೇಬೇಕಾಗುತ್ತೆ. ಯಾಕಂದರೆ ನಾವು ವಿಳೆದೆಲೆ ಏನು ಹಾಕಿದ್ದೀವಿ ಅದು ಪೂರ್ತಿ ಬತ್ತೋಗಬೇಕು, ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಇದು ಚೆನ್ನಾಗಿ ಕುದಿಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಇದು ಚೆನ್ನಾಗಿ ಕುದ್ದಿದೆ. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸಾಧಾರಣವಾಗಿ ನಮ್ಮ ವೆಯ್ಟ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂದರೆ ನಮ್ಮ ಹೈಟಿಗೆ ತಕ್ಕನಾಗಿ ನಮ್ಮ ವೆಯ್ಟ್ ಇರಬೇಕು.
ಅಂದರೆ ಇವಾಗ ಸುಮ್ಮನೆ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಇವಾಗ ವೆಯ್ಟು ನಮ್ಮದು 60+ ಇದೆ ಅಂದ್ಕೊಳ್ಳಿ, ಅಂದರೆ 61, 62, 63 ಈ ಥರ ಇದೆ ಅಂದ್ಕೊಳ್ಳಿ. ಈ ಥರ ಇರೋರು ಇವಾಗಲಿಂದನೇ ಈ ಡ್ರಿಂಕ್ನ ಸ್ಟಾರ್ಟ್ ಮಾಡಬೇಕು ಕುಡಿಯೋದಕ್ಕೆ. ಆವಾಗ ನಮಗೆ ಬೇಗನೆ ವೆಯ್ಟ್ ಲಾಸ್ ಆಗುತ್ತೆ. ಈಸಿಯಾಗಿ ಬರೀ ಕಷಾಯನೇ ಕುಡಿತಾ ನೀವು ವೆಯ್ಟ್ ಲಾಸ್ ಮಾಡ್ಕೊಬೋದು. ಅಷ್ಟು ಚೆನ್ನಾಗಿ ಹೆಲ್ಪ್ ಆಗುತ್ತೆ, ಅಷ್ಟು ಚೆನ್ನಾಗಿ ಯೂಸ್ ಆಗುತ್ತೆ ಈ ಕಷಾಯ. ಇನ್ನು ಲೇಡೀಸು 65ಇಂದ 70ವರೆಗೂ ಇದ್ದಾರೆ ಅಂತ ಅಂದರೆ ಈ ಕಷಾಯನ ಡೈಲಿ 2 ಟೈಮ್ಸ್ ಕುಡಿಯೋದ್ರಿಂದ ಮತ್ತು ಡೈಲಿ 2 ಸರಿ ವಾಕ್ ಮಾಡೋದ್ರಿಂದ ಆರಾಮಾಗಿ ನಮ್ಮ ವೆಯ್ಟ್ ಲಾಸ್ ಮಾಡ್ಕೋಬೋದು. ಇನ್ನು ಸ್ವಲ್ಪ 70+ ಇರೋರು ನಾವು ಈ ಕಷಾಯ ಕುಡಿಯೋದ್ರ ಜೊತೆಗೆ ಸ್ವಲ್ಪ ವಾಕ್ ಮಾಡಬೇಕಾಗುತ್ತೆ, ಎಕ್ಸಸೈಸ್ ಮಾಡಬೇಕಾಗುತ್ತೆ. ಹಾಗೆಯೇ ಸ್ವಲ್ಪ ಆಹಾರದಲ್ಲೂ ಹಣ್ಣು ತರಕಾರಿ ಈ ಥರ ಎಲ್ಲ ತಿನ್ನೋದ್ರಿಂದನೂ ಮತ್ತು ಸ್ವಲ್ಪ ಲೈಫ್ ಸ್ಟೈಲ್ನು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಡಯಟ್ನ ಫಾಲೋ ಮಾಡೋದು, ಎಣ್ಣೆಯಲ್ಲಿ ಕರೆದಂಥ ಆಹಾರಗಳನ್ನ ಸ್ವಲ್ಪ ಮಿತವಾಗಿ ತಿನ್ನುವಂಥದ್ದು, ಈ ಥರ ಎಲ್ಲ ಮಾಡ್ತಾ ಬಂದಲ್ಲಿ ನಾವು ಆದಷ್ಟು ಬೇಗನೆ ವೆಯ್ಟ್ ಲಾಸ್ ಮಾಡ್ಕೊಳೋಕ್ಕೆ ತುಂಬಾ ಈಸಿ ಆಗುತ್ತೆ. ಮತ್ತು ಇದನ್ನು ಹಾಕಿ ಕುಡಿದ್ರೆ ಇನ್ನೂ ತುಂಬ ಒಳ್ಳೆಯದು. ನೀವು ಸಕ್ಕರೆ, ಜೇನುತುಪ್ಪ ಈ ಥರ ಎಲ್ಲ ಏನು ಹಾಕೋಣ ಅವಶ್ಯಕತೆ ಏನಿರೋದಿಲ್ಲ. ಒಂದು ವೇಳೆ ಇದು ನಿಮಗೆ ಕುಡಿಲಿಕ್ಕೆ ಆಗಲಿಲ್ಲ ಅಂದರೆ ಆವಾಗ ನೀವು 1 ಸ್ಪೂನ್ ಜೇನುತುಪ್ಪನ ಇದಕ್ಕೆ ಆ್ಯಡ್ ಮಾಡ್ಕೊಬೋದು. ಸ್ವಲ್ಪ ಉಗುರು ಬೆಚ್ಚಗಿರಬೇಕಾದ್ರೇ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಒಳ್ಳೆಯದು, ತುಂಬಾ ರುಚಿಯಾಗಿರುತ್ತೆ. ಮತ್ತು ಇದನ್ನು ಯಾವಾಗ ಕುಡಿಬೇಕು ಅಂತಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಇದನ್ನು ಕುಡಿಬೇಕು. ಖಾಲಿ ಹೊಟ್ಟೆ ಕುಡಿಯೋದ್ರಿಂದ ನಮ್ಮ ಬಾಡಿಲಿರೋ ಬೊಜ್ಜು, ಫ್ಯಾಟ್ ಅಂತ ಏನು ಹೇಳ್ತೀವಿ ಎಲ್ಲನೂ ನೀಟಾಗಿ ಬರ್ನ್ ಆಗುತ್ತೆ. ಹಾಗೆಯೇ ಇದನ್ನು ಮಕ್ಕಳು ಸಹ ಕುಡಿಬೋದಾ ಅಂತ ನೀವು ಕೇಳ್ಬೋದು. ಹೌದು, ಈಗಿನ ಜನ್ರೇಷನಲ್ಲಿ ಕೆಲವು ಮಕ್ಕಳುಗಳು ತುಂಬಾ ದಪ್ಪ ಆಗಿರ್ತಾರೆ. ಅಂದರೆ ಈಗಿಂದ ಜಂಕ್ ಫುಡ್ಡಿಂದ ಆಗಿರ್ಬೋದು, ಮಕ್ಕಳಲ್ಲೂ ಸಹ ಬೊಜ್ಜು ಬಂದಿರುತ್ತೆ. ಹಾಗಾಗಿ ಒಂದು 10 ಇಯರ್ಸ್ ಮೇಲಿರೋರಿಗೆ ಆರಾಮಾಗಿ ಇದನ್ನು ಕೊಡ್ಬೋದು. ಬೆಳಗ್ಗೆ ತುಂಬ ಜನಕ್ಕೆ ಈ ಕಷಾಯ ಕುಡಿಲಿಕ್ಕೆ ಆಗ್ತಾ ಇರೋದಿಲ್ಲ. ಯಾಕೆ ಅಂತಂದರೆ ಅವರು ಕೆಲವೊಂದು ಟ್ಯಾಬ್ಲೆಟ್ಸ್ ತಗೊಳೋದಿರ್ಬೋದು, ಇಲ್ಲ ಮಾರ್ನಿಂಗ್ ಆಫೀಸ್ಗೆ ಹೋಗಬೇಕು ಅಂತ ಗಡಿಬಿಡಿ ಇರ್ಬೋದು. ಹಾಗಾಗಿ ಅಂಥವರು ಬೇಕಾದರೆ ರಾತ್ರಿ ಊಟ ಆದ ನಂತರ ಮಲಗೋದಕ್ಕಿಂತ 1 ಗಂಟೆ ಮುಂಚಿತವಾಗಿ ಈ ಕಷಾಯ ಆರಾಮಾಗಿ ಕುಡಿಬೋದು. ಹಾಗೆ ನೀವು ಕೇಳ್ಬೋದು ಇದನ್ನು ಎಷ್ಟು ದಿನ ಕುಡಿಬೇಕು ಅಂತ. ಒಂದು 15 ಡೇಸ್ ಕುಡಿದ್ರೆ ಸಾಕು. ಎಷ್ಟು ಚೆನ್ನಾಗಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂದರೆ ನಿಮ್ಮ ಬಾಡಿಲಿ, ನೀವು ಸಹ ಅಷ್ಟೇ ಆಶ್ಚರ್ಯ ಪಡ್ತೀರಾ. ಅದರಲ್ಲೂ ತುಂಬಾ ಟೆನ್ಷನ್ ತಗೊಳೋರು, ಯೋಚನೆ ಮಾಡೋರಿಗೆ ಫ್ಯಾಟ್ ಅಂತ ಏನು ಹೇಳ್ತೀವಿ, ದೇಹದ ತೂಕ ಜಾಸ್ತಿ ಆಗುತ್ತೆ ಅಂತ ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಮೊದಲನೇದಾಗಿ ನಾವು ಟೆನ್ಷನ್ ಮಾಡ್ಕೊಳ್ಳೋದನ್ನ ಕಮ್ಮಿ ಮಾಡ್ಕೋಬೇಕು. ಇದಲ್ಲದೆ ಇನ್ನೂ ಮುಖ್ಯವಾದ ವಿಚಾರ ಏನಪ್ಪ ಅಂತಂದರೆ ನಾವು ದಿನವಿಡೀ ಆ್ಯಕ್ಟಿವ್ ಆಗಿರೋದ್ರಿಂದ ಯಾವುದೇ ಕೊಬ್ಬಾಗಿರ್ಬೋದು, ಫ್ಯಾಟ್ ಆಗಿರ್ಬೋದು ನಮ್ಮ ಬಾಡಿನ ಬಂದು ಸೇರೋದಿಲ್ಲ. ಹಾಗಾಗಿ ವೆಯ್ಟ್ ಕೂಡ ಜಾಸ್ತಿ ಆಗೋದಿಲ್ಲ. ಫ್ರೆಂಡ್ಸ್, ನೀವೊಂದು ಗಾದೆ ಮಾತು ಕೇಳಿರ್ಬೋದು, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ನಾವು ಊಟ ಮಾಡುವಾಗ ಕರೆಕ್ಟಾಗಿ ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಉತ್ತಮ ಪೌಷ್ಟಿಕಾಂಶವುಳ್ಳ ಆಹಾರಗಳನ್ನ ನಾವು ತಿನ್ನೋದ್ರಿಂದನೂ ನಾವು ವೆಯ್ಟ್ನ ನಾರ್ಮಲ್ ಆಗಿ ಇಟ್ಕೋಬೋದು. ಸುಮ್ಮನೆ ಬೇಕು ಬೇಡವಾಗಿರೋ ಆಹಾರಗಳನ್ನ, ಜಂಕ್ ಫುಡ್ಗಳನ್ನ ನಾವು ತಿನ್ನೋದ್ರಿಂದ ನಮ್ಮ ಬಾಡಿಲಿ ಬೊಜ್ಜು ಅನ್ನೋದು ತುಂಬಾ ಸ್ಟಾಕ್ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಮನೆ ಮದ್ದನ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಕೆಲವೊಂದು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡೋದ್ರಿಂದ ನೀವು ಆರಾಮಾಗಿ ನಿಮ್ಮ ವೆಯ್ಟ್ನ ನೀವು ಬ್ಯಾಲೆನ್ಸ್ ಆಗಿ ಇಟ್ಕೋಬೋದು. ತುಂಬಾ ಒಳ್ಳೆ ರೆಮಿಡಿ ಫ್ರೆಂಡ್ಸ್. ಇದು ಒಂದ್ಸಲ ಟ್ರೈ ಮಾಡಿ ನೋಡಿ. ಮತ್ತೆ ನಾನು ಇನ್ನೊಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಪೇಜ್ನ ಫಾಲೋ ಮಾಡ್ತಾ ಇರಿ. Thanks for watching.